ಮೇಷರಾಶಿಯವ್ರಿಗೆ ಖಂಡಿತವಾಗ್ಲೂ ಮೇಷರಾಶಿ ಎಲ್ಲರಿಗೂ ಅಷ್ಟೇ ಈ ರೈಟ್ ಹ್ಯಾಂಡ್ಸು ರೈಟ್ ಪೊಸಿಷನ್ ಎಲ್ಲನೂ ತುಂಬ ಸ್ಟ್ರಾಂಗ್ ಇರುತ್ತೆ. ಯಾಕಂದರೆ ಆ ಸ್ಟ್ರಾಂಗ್ ಅಂತಂದರೆ ಅವ್ರು ಏನೇ ಕೆಲಸ ಮಾಡಿದ್ರು ಪಟ್ ಅಂತ ಮಾಡ್ತಾರೆ. ಬಲಗೈಯಲ್ಲಾಗಿರಲಿ ಫುಲ್ಲು ರೈಟ್ ಪೊಸಿಷನ್ ಏನಿದೆ ಅದೆಲ್ಲನೂ ಸ್ಟ್ರಾಂಗ್ ಇರುತ್ತೆ. ಆ ಒಂದು ಇವಾಗ ಬಲಗಾಲಲ್ಲಾಗಲಿ ಅವರು ಒಂದು ಬಾಲ್ ಪುಷ್ ಮಾಡಬೇಕು ಅಂತಂದರೆ ಅವರು ಎಡಗಾಲಿಗಿಂತ ಬಲಗಾಲಲ್ಲಿ ಪುಷ್ ಮಾಡಲಿ, ಏನಾದರೂ ಒಂದು ಎಸಿಬೇಕು ಅಂದರೆ ಅವ್ರು ಬಲಗೈ ನೀವು ಟೆಸ್ಟ್ ಮಾಡಿ ನೋಡಿ ಮೇಷರಾಶಿಯವರು ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಇವ್ರಿಗೆ ರೈಟ್ ಸೈಡು ಫುಲ್ಲು ನಿಮಗೆ ತುಂಬ ಪಾಸಿಟಿವು, ತುಂಬ ಒಂಥರ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಮೇಷರಾಶಿಯವರು ಬಲಗೈಗೆ ನೀವು ವಾಚನ ಕಟ್ಟಿ ಮುಖ್ಯವಾಗಿ. ಮತ್ತು ದಿಕ್ಕು ಕೂಡ ಬದಲಾಗುತ್ತೆ, ನಾವು ನೋಡೋ ದಿಕ್ಕು ಕೂಡ ಬದಲಾಗುತ್ತೆ. ಇವಾಗ ನೋಡಿ ನಾವು ಪೂರ್ವದ ಕಡೆ ಮುಖ ಮಾಡ್ಕೊಂಡಿರ್ತೀವಿ. ಸೊ ನಾವು ಟೈಮ್ ನೋಡಿದಾಗ ಸಡನ್ನಾಗಿ ನಾವು ರೈಟ್ ಸೈಡ್ ಹೀಗೆ ಬಲಗೈ ಕಡಿದಾಗ ಹೀಗೆ ನೋಡ್ತೀವಿ. ಪೂರ್ವದ ಕಡೆ ಮುಖ ಮಾಡಿ ಇಟ್ಕೊಂಡಾಗ ದಕ್ಷಿಣದ ಕಡೆ ನಾವು ವಾಚ್ನ ನೋಡ್ತೀವಿ. ಅದೇ ರೀತಿ ಇದೇ ಪೂರ್ವದ ಕಡೆ ನಿಂತಿರ್ತೀವಿ, ನಾರ್ಮಲ್ ಆಗಿ ನಿಂತಿರ್ತೀವಿ. ನಾವು ಟೈಮ್ ನೋಡಿದಾಗ ಎಡಗೈ ಕಟ್ಟಿದಾಗ ಉತ್ತರದ ಕಡೆ ನೋಡ್ತೀವಿ. ಹಾಗೆ ಆ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ನಾವು ಟೈಮ್ ನೋಡೋ ಡೈರೆಕ್ಷನ್ ಅದು ನಾವು ಯಾವುದೇ ಪ್ಲೇಸಲ್ಲಿ ನಿಂತಿರಲಿ ಅದು ನಮಗೆ ಪಾಸಿಟಿವ್ ತಂದುಕೊಡುತ್ತೆ. ಹಾಗಾಗಿ ನೀವು ಏನು ಮೇಷರಾಶಿಯವರು ಬಲಗೈ ಕಟ್ತೀರ ವಾಚು, ಅಲ್ಲಿ ನಿಮಗೆ ತುಂಬ ನೀವು ಒಂದೊಂದು ಕ್ಷಣಕ್ಕೂ ನೀವು ಈ ಥರ ನೋಡ್ತೀರಾ, ರೈಟ್ ಸೈಡ್ಗೆ ನೋಡ್ತೀರಾ, ಬಲಗಡೆನೇ ನೋಡ್ತೀರಾ. ಆ ಬಲಗಡೆ ಅನ್ನೋದು ಇನ್ನು ನಿಮಗೆ ರೈಟ್ ಸೈಡು ನಿಮಗೆ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಆ ಒಂದು ಗ್ರಹ ನಿಮ್ಮನ್ನ ಇನ್ನೊಂಚೂರು ಪ್ರವಪ್ ಮಾಡ್ತಾ ಹೋಗ್ತಾನೆ. ಕುಜ ನಿಮ್ಮನ್ನ ತುಂಬ ಸ್ಟ್ರಾಂಗ್ ಮಾಡ್ತಾನೆ. ಹಾಗಾಗಿ ನೀವು ಬಲಗೈಗೆ ವಾಚ್ ಕಟ್ಟಿ, ಅದೇ ರೀತಿ ನಾನು ಹೇಳಿರೋ ಕಲರು ಏನು ಹೇಳಿದೆ ನಿಮಗೆ ಬ್ಲೂ ಕಲರ್ ಡಯಲ್ ಹಾಕಿ, ಆದಷ್ಟು ಮೆಟಲ್ ವಾಚೇ ಕಟ್ಟಿ. ಯಾಕಂದರೆ ಬೆಲ್ಟ್ ವಾಚು ಮೇಷರಾಶಿಯವ್ರಿಗೆ ತುಂಬ ಲಕ್ಕನ್ನು ತಂದುಕೊಡಲ್ಲ. ಬೆಲ್ಟ್ ವಾಚು ಮೇಷರಾಶಿಯವ್ರಿಗೆ ಸ್ವಲ್ಪ ಅನ್ಲಕ್ಕನ್ನು ತಂದುಕೊಡುತ್ತೆ, ಲಕ್ಕು ಕಮ್ಮಿ ಇರುತ್ತೆ. ಮೆಟಲ್ ವಾಚ್ ಕಟ್ಟು ನೋಡಿ, ನಿಮ್ಮ ಮೆಟಲ್ಲು ನಿಮ್ಮ ಮೈಗೆ ಟಚ್ ಆದಾಗ, ಯಾಕಂದರೆ ಒಂದೊಂದು ಇಂಪಾರ್ಟೆನ್ಸ್ ಆಗಿರುತ್ತೆ. ಮೆಟಲ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಲೆದರ್ ಆಗಿರ್ಬೋದು, ಅದು ನಮ್ಮ ಸ್ಕಿನ್ಗೆ ನಮ್ಮ ಬಾಡಿಗೆ ಟಚ್ ಆಗುತ್ತೆ. ಅಲ್ಲೂ ಕೂಡ ನಮ್ಮ ಪಾಸಿಟಿವು ನೆಗೆಟಿವು ನಮ್ಮಲ್ಲಿ ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ಹೆಚ್ಚು ಮತ್ತು ಎಲ್ಲನೋ ಕಂಪ್ನಿದು ಯಾವುದಾದ್ರೂ ಇದನ್ನೇ ತಗೊಳ್ಳಿ ಅಂತ ಏನು ಹೇಳ್ತಿಲ್ಲ. ಅಲ್ಲಿ ಹೆಚ್ಚು ನಿಮ್ಮಲ್ಲಿ ಪಾಸ್ ಆಗಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನೋಡಿ ಇದು ಹೇಗೆ ಪಾಸಿಟಿವ್ ಆಗುತ್ತೆ, ಯಾವ್ಯಾವ ಕೆಲಸಕ್ಕೆ ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತೀನಿ. ನೋಡಿ ನೀವು ರೆಡ್ ಕಲರ್ ವಾಚು ಏನು ಹೇಳಿದೆ ನಿಮಗೆ ಬ್ಲೂ ಕಲರ್ ಅಂತ ಹೇಳಿದೆ. ಮೊದಲನೇಗೆ ನೀಲಿ ಕಲರು. ನೀವು ಯಾವುದಾದ್ರೂ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇರ್ತೀರಾ ಮೇಷರಾಶಿಯವರು, ತುಂಬ ಇಂಪಾರ್ಟೆಂಟ್ ಕೆಲಸ ಕಾರ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕಂಪನಿ, ನಿಮ್ಮ ಮನೆ ಬಿಟ್ಟು ನಾನು ಹೊರಗಡೆ ಅತಿ ಹೆಚ್ಚು ನೀವೇನು ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಗೆ ಎಲ್ಲಿಂದ ದುಡ್ಡು ಬರಬೇಕು, ಇಲ್ಲ ನೀವೊಂದು ಮೀಟಿಂಗ್ ಅಟೆಂಡ್ ಮಾಡಬೇಕು, ಇಲ್ಲ ನಿಮ್ದು ಯಾವುದೋ ಒಂದು ಪ್ರೊಸೀಜರ್ ಇರುತ್ತೆ ಅಲ್ಲಿ ಹೋಗಿ ಮಾತಾಡಬೇಕು, ಇಲ್ಲ ನಿಮ್ಮ ಕೆಲಸದಲ್ಲಿ ಇಂಕ್ರಿಮೆಂಟ್ ಬೇಕು, ನೀವೊಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಇಲ್ಲ ನೀವೊಂದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀರಾ, ಅಲ್ಲಿ ಎಲ್ಲ ಕಡೆನೂ ನಿಮಗೆ ಮೇಷರಾಶಿಯವರಿಗೆ ನೀಲಿ ಬಣ್ಣದ ವಾಚನ್ನು ಕಟ್ಕೊಂಡೋಗಿ. ಆ ನೀಲಿ ಬಣ್ಣದ ವಾಚ್ ಇಲ್ಲ ಅಂದರೆ ಆ ಡಯಲ್ ಆದರೂ ನೀಲಿ ಬಣ್ಣ ಇರಬೇಕು. ಇವತ್ತೇ ನೀವು ನೋಡಿ ಮೇಷರಾಶಿಯವರು ನೀಲಿ ಬಣ್ಣ ಮತ್ತು ಕೆಂಪು ಬಣ್ಣದ್ದು ತೊಗೊಳ್ಳಿ. ನಿಮ್ಮ ಒಂದು ಲಕ್ಕು ಹೇಗೆ ಚೇಂಜ್ ಆಗುತ್ತೆ ನೋಡಿ. ಮತ್ತು ಆ ಒಂದು ನೀಲಿ ಬಣ್ಣದ ವಾಚನ್ನು ಕಟ್ಕೊಂಡೋದಾಗ ನೀವು ಹೋಗೋ ಕೆಲಸ 80% ನಿಮಗೆ ಪಾಸ್ ಆಗಿರುತ್ತೆ. 80%. ಇವಾಗ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀರಾ, ಅಲ್ಲಿ 80% ನಿಮಗೆ ರಿಸಲ್ಟ್ ಸಿಕ್ಕತ್ತೆ. ಅಥವಾ ನೀವೇನಾದರೂ ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಿದ್ದೀರಾ, ನಿಮಗೆ ಪ್ರಮೋಷನ್ ಬೇಕಾ, ನೀವೇನಾದರೂ ಎಫರ್ಟಾಗಿ ಕೆಲಸ ಮಾಡ್ತಿದ್ದೀರಾ, ಇಲ್ಲ ಎಲ್ಲೋ ಒಂದು ಕಡೆ ಹೋಗ್ತೀರಾ, ನಿಮ್ಗೆ ಆ ಕೆಲಸ ಪಾಸ್ ಆಗಬೇಕು. ಇದಕ್ಕೆಲ್ಲದಕ್ಕೂ ಕೆಲಸ ಅಂದರೆ ದುಡ್ಡು. ಕೆಲಸ ಬಂದ್ರೇ ದುಡ್ಡು ಬರೋದು, ಇಲ್ಲ ಅಂದರೆ ನಮಗೆ ದುಡ್ಡಿಲ್ಲ. ನಾವೇನೇ ಒಂದು ಮಾತಾಡಿದ್ರು ಏನೇ ಒಂದು ಹೇಳಿದ್ರು ಅದು ನಮ್ಮ ಕೆಲಸ ಆಗಿರುತ್ತೆ. ಅದಕ್ಕೆ ನೀವು ಬ್ಲೂ ಕಲರ್ ಬಣ್ಣದ ವಾಚನ್ನು ಕಟ್ ನೋಡಿ, ಅದು ಸ್ವಲ್ಪ ಡಯಲ್ಲು ತುಂಬ ದೊಡ್ಡದಿರೋದು ಕಟ್ ನೋಡಿ ಮೇಷರಾಶಿಯವರು. ನಿಮ್ಮ ಕೆಲಸ ಕಾರ್ಯ ಯಾವ ರೀತಿ ಆಗುತ್ತೆ, ನಿಮ್ಮ ಲಕ್ ಹೇಗೆ ಚೇಂಜ್ ಆಗುತ್ತೆ